ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಬಹಳ ದಿವಸಗಳ ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂತಹ ದಿವಸ. ಎಷ್ಟೋ ದಿವಸದಿಂದ ಯಾವುದೋ ಒಂದು ಆಸೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಕೆಲಸ ಆಗ್ಲಿಲ್ವಲ್ಲ, ಇದು ನನ್ನ ಪರವಾಗಿ ಸಿಕ್ಲಿಲ್ವಲ್ಲ ಅನ್ನುವಂತಹ ಆಶೋತ್ತರಗಳನ್ನ ಇಟ್ಟುಕೊಂಡಾಗ ಅದೆಲ್ಲವೂ ಕೂಡ ಸಣ್ಣದಾಗಿ ಸಣ್ಣ ಪ್ರಮಾಣದಲ್ಲಿ ನಿಮ್ಮ ಕೈ ಸೇರ್ತಕ್ಕಂತಹದ್ದು, ಕೈಗೂಡುವಂತಹದ್ದು, ಮನಸ್ಸಿನ ಇಚ್ಛೆ ನಿಮಗೆ ಈಡೇರ್ತಕ್ಕಂತಹ ಸಮಯ ಇದು ಅಂತ ಹೇಳಬೇಕು. ತಂದೆ ತಾಯಿಗಳ ಬಗ್ಗೆ ಗೌರವವನ್ನ ಇಟ್ಟುಕೊಳ್ಬೇಕು. ತಂದೆ ತಾಯಿಯರನ್ನ, ಹಿರಿಯರನ್ನ ಗೌರವಿಸ್ತಕ್ಕಂತಹ ಕೆಲಸವನ್ನ ಮಾಡಿ ಅವರನ್ನ ವಿಶೇಷವಾಗಿ ಮರ್ಯಾದೆಯಿಂದ ಕಾಣತಕ್ಕಂತಹ ಕೆಲಸವನ್ನ ಮಾಡಬೇಕಾದಂಥದ್ದು. ಬಂಧುಗಳಲ್ಲಿ ವಿರಸ ಉಂಟಾಗುತ್ತೆ. ನೆಂಟರ ಇಷ್ಟರ ಮಧ್ಯದಲ್ಲಿ ಏನೋ ಒಂದು ರೀತಿಯಲ್ಲಿ ಗಲಾಟೆಯೋ ಅಥವಾ ಅಸಮಾಧಾನವೋ ಉಂಟಾಗ್ತಕ್ಕಂತಹ ಸಂದರ್ಭ. ಹಿಂದೆ ಯಾವತ್ತೋ ಮಾಡಿದಂತಹ ಒಳ್ಳೆಯ ಕೆಲಸದಿಂದ, ಸಮಾಜಮುಖಿಯಾದಂತಹ ಕೆಲಸದಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನ ಕೊಡಬೇಕಾದಂಥದ್ದು. ಯಾಕೆ ಅಂತಂದ್ರೆ, ಯಾವ ಮಾತನ್ನ ನೀವು ಆಡ್ತೀರಿ ಅಥವಾ ಯಾವ ವಿಷಯವನ್ನ ಪ್ರಸ್ತಾಪ ಮಾಡ್ತೀರಿ ಅದು ಸಮಾಜಕ್ಕೆ ಹಾಗೇ ಹೋಗುತ್ತೆ. ಆದ್ರಿಂದ ಜನಕ್ಕೆ, ಸಮಾಜಕ್ಕೆ ಅನುಕೂಲಕರವಾದಂತಹ ಯಾವ ವಿಷಯವನ್ನ ನೀವು ರವಾನೆ ಮಾಡ್ತೀರಿ ಅದರಿಂದ ಸಮಾಜ ಪ್ರಭಾವಿತವಾಗ್ತಕ್ಕಂಥದ್ದು ಮುಖ್ಯವಾಗಿ ಇರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಕೋಪದಿಂದ ವರ್ತನೆಯನ್ನ ಮಾಡುವಂಥದ್ದು ಬೇಡ. ಸಿಟ್ಟಿಗೆ ಏಳುವಂಥದ್ದು ಬೇಡವೇ ಬೇಡ. ಆ ಸಿಟ್ಟಿನಿಂದ ನಿಮಗೆ ಯಾವ ಪ್ರಯೋಜನವೂ ಕೂಡ ಆಗದೆ ಇರತಕ್ಕಂಥದ್ದು, ಅದರಿಂದ ತೊಂದರೆಯೇ ಹೊರತು ಅನುಕೂಲ ಕಡಿಮೆ ಅನ್ನುವಂಥದ್ದನ್ನ ಅರಿಬೇಕಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಸುಬ್ರಹ್ಮಣ್ಯನ ಅನುಗ್ರಹ ನಿಮ್ಮನ್ನ ಎಲ್ಲ ರೀತಿಯಿಂದಲೂ ಕೂಡ ಕಾಪಾಡಲಿ. ಶುಭವಾಗಿ. ವೃಷಭ ರಾಶಿ, ಪ್ರಯಾಣವನ್ನ ಮಾಡಬೇಕಾದಂತಹ ಒಂದು ಸಂದರ್ಭ ಹೆಚ್ಚಾಗಿಯೇ ನಿಮಗೆ ಒದಗಿ ಬರುವಂತಹ ದಿವಸ. ಆ ಪ್ರಯಾಣದಿಂದ ನಿಮಗೆ ಒಂದಷ್ಟು ಅನುಕೂಲವೂ ಇದೆ. ಹಾಗಾಗಿ ಯಾವುದೇ ರೀತಿಯ ಧೈರ್ಯಗೆಡದಲೆ ಆ ಪ್ರಯಾಣವನ್ನ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು, ಪ್ರಯಾಣವನ್ನ ಮಾಡುವಂಥದ್ದು ನಿಮಗೆ ಒಳ್ಳೆಯದಾಗಿಯೇ ಇರುತ್ತೆ. ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಮಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅವರ ಜೊತೆಯಲ್ಲೇ ಆಡ್ತಕ್ಕಂತಹ ಮಾತುಕತೆಯೋ ಅಥವಾ ನಿಮ್ಮ ಏನು ಕೋರಿಕೆಗಳೋ ಅಥವಾ ಅವರ ಭರವಸೆಗಳೋ ಅದು ಬೇರೆ. ಆದರೆ ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಮಾಡ್ತಕ್ಕಂತಹ ಯೋಗ ಇದೆಯಲ್ಲ, ಅಥವಾ ಆ ಒಂದು ಸದವಕಾಶ ನಿಮಗೆ ಸಿಕ್ಕತ್ತಲ್ಲ, ಅದು ನಿಮ್ಮ ಗ್ರಹಗತಿಯ ವಿಶೇಷವಾದಂತಹ ಫಲ ಅಂತ ಹೇಳಿ ನೀವು ಭಾವಿಸ್ಬೇಕು. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಉತ್ತಮವಾದಂತಹ ನಿರ್ಧಾರವನ್ನು ಮಾಡಿ. ಯಾವ ನಿರ್ಧಾರವನ್ನ ನೀವು ಕೈಗೊಳ್ಳೋದ್ರಿಂದ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೋ ಅದು ನಿಮಗೆ ಶಾಶ್ವತವಾದಂತಹ ಕೀರ್ತಿಯನ್ನ, ಸಮಾಧಾನವನ್ನ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ವೃತ್ತಿಯಲ್ಲಿ ಸಮಾಧಾನ ಸಿಕ್ಕತ್ತೆ. ಮಾಡ್ತಕ್ಕಂತಹ ವೃತ್ತಿ ನಿಮಗೇನೋ ಒಂದು ರೀತಿಯಲ್ಲಿ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮವನ್ನ, ಪ್ರಭಾವವನ್ನ ಬೀರಿ ಸಮಾಧಾನವನ್ನ ಕೊಡ್ತಕ್ಕಂಥದ್ದು. ಗಣನೀಯವಾದಂತಹ ಆದಾಯ ಹೆಚ್ಚಳವಾಗ್ತಕ್ಕಂತಹ ಸೂಚನೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಎಲ್ಲವೂ ಕೂಡ ನೀವು ಅಂದುಕೊಂಡಂತಹ ರೀತಿಯಲ್ಲೇ ಆಗ್ತಾ ಇದೆ ಅಂತಾದ್ರೆ ಮನೆಯಲ್ಲಿ ಯಾತಕ್ಕೋಸ್ಕರ ಜಗಳವಾಗಬೇಕು? ಎಲ್ಲವೂ ಕೂಡ ಎಲ್ಲರಿಗೂ ಸಮಾಧಾನವನ್ನ ಕೊಡ್ತಾ ಇದೆ ಅಂತನ್ನುವಂತಹ ವಾತಾವರಣ ಇರಬೇಕಾದ್ರೆ ಎಲ್ಲವೂ ಕೂಡ ಚೆನ್ನಾಗಿಯೇ ಇದೆ ಅನ್ನುವಂತಹ ಅರ್ಥವಾಗುತ್ತೆ. ಶರಭೇಶ್ವರನನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಧನ ನಷ್ಟವಾಗ್ತಕ್ಕಂತಹ ಸೂಚನೆ. ಅಂದ್ರೆ ಹಣವನ್ನ ಕಳ್ಕೊಳ್ತಕ್ಕಂಥದ್ದು, ಮೋಸವಾಗುವಂಥದ್ದು, ಕಳ್ಳತನವಾಗ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಪದಾರ್ಥವನ್ನ ಖರೀದಿ ಮಾಡುವಾಗ ಆ ಪದಾರ್ಥಕ್ಕೆ ಏನು ಬೆಲೆ ಇದೆಯೋ ಅದಕ್ಕಿಂತ ಹೆಚ್ಚಿನ ಹಣವನ್ನ ಕೊಟ್ಟು ಕೊಂಡುಕೊಳ್ತಕ್ಕಂತಹ ನಷ್ಟ, ಇದು ಯಾವುದಾದ್ರೂ ಕೂಡ ಸಂಭವಿಸಬಹುದು ಅನ್ನುವಂತಹ ಅರ್ಥ. ಕುಟುಂಬದಲ್ಲಿ ವಾಗ್ವಾದಗಳು ನಡೆಯುತ್ತೆ. ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಕ್ಕೆ ಒಬ್ಬರಿಗೊಬ್ಬರು ಪರಸ್ಪರವಾಗಿ ಚರ್ಚೆಯನ್ನ ಮಾಡ್ತೀರಿ, ವಾದವನ್ನ ಮಾಡ್ತೀರಿ. ಅದು ವಿಕೋಪಕ್ಕೆ ಹೋಗಿ ವಿವಾದವಾಗಿ ಜಗಳದಲ್ಲಿ ಅಂತ್ಯವಾಗ್ತಕ್ಕಂಥದ್ದಾಗತ್ತೆ. ಯಾರ ಮಾತನ್ನೂ ಕೂಡ ಧಿಕ್ಕರಿಸಬಾರದು. ಯಾರು ಏನೇ ಹೇಳಿದರೂ ಕೂಡ
ಅದನ್ನು ಏನೋ ಧೋರಣೆಯಿಂದ ತಾತ್ಸಾರ ಭಾವನೆಯಿಂದ ನೋಡ್ತಕ್ಕಂಥದ್ದು ಬೇಡ. ಯಾಕೆ ಅವರ ಆ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ಪರಿಜ್ಞಾನವನ್ನು ಇಟ್ಟುಕೊಂಡು ಯೋಚನೆ ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಕ್ಕಳಿಂದ ತಿಳುವಳಿಕೆಯನ್ನು ಹೇಳಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಅಂದ್ರೆ ಮಕ್ಕಳ ಮಾತನ್ನ ಕೇಳಬಾರ್ದು, ಅವರೇನು ನಮಗೆ ಹೇಳಬಾರ್ದು ಅನ್ನುವಂತಹ ಅರ್ಥ ಅಲ್ಲ. ನಾವು ಮಕ್ಕಳಿಗೆ ಏನಾದರೂ ಹೇಳಬೇಕಾದಂತಹ ಒಂದು ಸಂದರ್ಭ ಇರಬೇಕಾದ್ರೆ ಅವರೇ ನಮಗೆ ತಿಳುವಳಿಕೆಯನ್ನು ಹೇಳಬೇಕಾದಂತಹ ಪರಿಸ್ಥಿತಿ ಇದೆ ಅಂತಂದ್ರೆ ನಮ್ಮ ಮನಸ್ಥಿತಿಯಾಗ್ಲಿ, ನಾವು ಸೃಷ್ಟಿ ಮಾಡಿರ್ತಕ್ಕಂತಹ ವಾತಾವರಣವಾಗ್ಲಿ ಯಾವ ಹಂತವನ್ನು ತಲುಪಿದೆ ಅನ್ನುವಂಥದ್ದನ್ನ ಗಮನಿಸಬೇಕಾದಂಥದ್ದು. ವ್ಯಾವಹಾರಿಕವಾಗಿ ತುಂಬ ಜಾಗ್ರತೆಯನ್ನು ವಹಿಸಬೇಕು. ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ತಪ್ಪಿದ್ರೂ ಕೂಡ ದೊಡ್ಡದಾದಂತಹ ನಷ್ಟ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಅಪಯಶಸ್ಸು, ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಗುರಿಯನ್ನು ಮುಟ್ಲಿಕ್ಕಾಗ್ತಾ ಇಲ್ಲ, ಯಶಸ್ಸನ್ನು ತಲುಪಲಿಕ್ಕಾಗ್ತಾ ಇಲ್ಲ, ಒಳ್ಳೆಯದನ್ನು ನೋಡ್ಲಿಕ್ಕಾಗ್ತಾ ಇಲ್ಲ ಅನ್ನುವಂತಹ ಆತಂಕ. ಸಾಯಿಬಾಬಾರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅವರ ಅನುಗ್ರಹದಿಂದ ಶುಭವಾಗಿ. ಕರ್ಕಾಟಕ ರಾಶಿ, ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಬೇಜವಾಬ್ದಾರಿಯಿಂದಲೇ ನಷ್ಟವಾಗುತ್ತೆ. ಕರ್ತವ್ಯ ಲೋಪ, ಆ ಒಂದು ಸಮಯೋಚಿತವಾದಂತಹ ಪ್ರಜ್ಞೆಯನ್ನು ಮರೀತಕ್ಕಂಥದ್ದು, ಇದು ನಷ್ಟಕ್ಕೆ ಕಾರಣವಾಗ್ತಕ್ಕಂಥದ್ದು. ಸರ್ಕಾರಿ ಅಧಿಕಾರಿಗಳಿಂದ ಒಂದಷ್ಟು ಕಿರಿಕಿರಿಯಾಗುತ್ತೆ. ಯಾವ ವಿಷಯ ಯಾರಿಂದ ಹೇಗೆ ಅನ್ನುವಂಥದ್ದೆಲ್ಲವನ್ನೂ ಕೂಡ ಸರಿಯಾಗಿ ತಿಳಿದು ಅದನ್ನ ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿದ್ರೆ ನಿಮ್ಮ ವ್ಯವಹಾರ ಸರಿಯಾಗುತ್ತೆ ಎನ್ನುವಂತಹ ಅರ್ಥ. ಯತ್ನ ಕಾರ್ಯದಲ್ಲಿ ಅಪಜಯವಾಗುತ್ತೆ. ಯಾಕೆ ಅಂತಂದ್ರೆ ನೀವು ಸ್ವಂತವಾಗಿ ಆಲೋಚನೆ ಮಾಡ್ತಕ್ಕಂತಹ ರೀತಿಯೇ ಬೇರೆ, ಕಾನೂನಾತ್ಮಕವಾದಂತಹ ವಿಚಾರಗಳೇ ಬೇರೆ, ಅಥವಾ ನಿಮ್ಮ ಆಸೆ ಆಕಾಂಕ್ಷೆಗಳೇ ಬೇರೆ. ಹೀಗೆ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋದ್ರಿಂದ ಪ್ರಯತ್ನ ಮಾಡಿದಂತಹ ಕೆಲಸ ಅಪಜಯವಾಗುತ್ತೆ. ಇದನ್ನ ಗಮನಿಸ್ಕೊಳ್ಬೇಕು. ಕಾನೂನಾತ್ಮಕವಾದಂತಹ ಹೋರಾಟದ ಸೂಚನೆ ಪ್ರಬಲವಾಗಿರ್ತಕ್ಕಂಥದ್ದು. ಕಾನೂನಾತ್ಮಕವಾಗಿಯೇ ಎಲ್ಲವನ್ನೂ ಕೂಡ ಪಡಿಬೇಕು ಅನ್ನುವಂಥದ್ದಾಗತ್ತೆ. ಮನೆಯವರ ವಿಶ್ವಾಸ, ಮನೆಯವರ ಸಹಕಾರ ಬಹಳ ಮುಖ್ಯವಾಗುತ್ತೆ. ಅದನ್ನ ಸರಿಯಾಗಿ ಗಮನಿಸ್ಕೊಳ್ಳಿ. ಯಾವುದೇ ಕೆಲಸಗಳನ್ನ ಸರಿಯಾಗಿ ಆಲೋಚನೆ ಮಾಡದಲೇ ನಿರ್ಧಾರ ಮಾಡಿದರೆ ಅದರಿಂದ ಶುಭ ಇಲ್ಲ. ತತ್ಕ್ಷಣದಲ್ಲಿ ಯಾವುದೋ ಒಂದು ಒತ್ತಡದಿಂದ ನಿರ್ಧಾರ ಮಾಡ್ತಕ್ಕಂಥದ್ದು ನಿಮಗೇ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಗಣಪತಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.